ಚೀಟಿ ತೆಗೆದಿಟ್ರ? ಎಲ್ಲಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ಬೇಕು ಗೊತ್ತೇನು? ಮತದಾರರ ಪಟ್ಟಿಯಲ್ಲಿ ಹೆಸರೈತ ಅಂತ ಕಂಡ್ರ ಮಾಡಿ ಮತದಾರರ ಪಟ್ಟಿಯಲ್ಲಿ ನೋಡಿರೇನ ನಿಮ್ ಹೆಸರ, ನೀವು ನೋಡಿರೇನ ನಿಮ್ ಹೆಸರ. ಹೆಸರಿದ್ರ ಏನ್ ಮಾಡ್ಬೇಕು ಯಪ್ಪ? 1950 ಸಹಾಯವಾಣಿ ನಂಬರ್ ಅದ. ಕರೆ ಮಾಡಿದ್ರ ಪರಿಹಾರ ತಿಳಿಸ್ತಾರ. ಹೌದೋ ಯಪ್ಪ. ಅದ್ರ ಜೊತೆ ಮೊಬೈಲ್ನಾಗ ವೋಟರ್ ಹೆಲ್ಪ್ ಲೈನ್ ಪನ್ನೊಮ್ಮೆ ಕಂಡ್ರ ಮಾಡಿ. ಜಯ ಸಿದ್ಧಾಂತ ಊರ್ಸೋತಾಕ ಹೊಂಡ್ರ್ಯ, ಸಿನಿಮಾ ಕ್ರಿಕೆಟ್ ಅಂತ ಕುಂತ್ರ್ಯ. ಗೆಲುವಿನ ಮತದಾರರು ನಿಮ್ಮ ಕಡೆ ನಿಮಗೆ ವೋಟ್ ಹಾಕುವಲ್ಲಿ ಹೇಗೆ ನಿಮಗೆ ಅನಿಸ್ತದೆ? ಚುನಾವಣೆಯಲ್ಲಿ ಗೆಲ್ತೀರಾ ಅಥವಾ ಸೋಲ್ತೀರಾ ಅಂತ ಏನೋ ನಿರೀಕ್ಷೆ ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ತಾವು ಅಭಿಪ್ರಾಯ ವ್ಯಕ್ತಪಡಿಸಬೇಕು. ಎಲ್ಲರಿಗೂ ನಮಸ್ಕಾರ. 2026-27ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆ ಸರ್ಕಾರಿ ಪ್ರೌಢಶಾಲೆ ಗಂಜಿಕಲ್ಲಿ ನಡೀತಾ ಇದೆ. ಈಗ ಪ್ರಾರಂಭ ಆಗ್ತಾ ಇದೆ. ನಾನು ಅದರಲ್ಲಿ 10ನೇ ತರಗತಿ ಪ್ರೀತಿ ರಮೇಶ್ ಅಭ್ಯರ್ಥಿಯಾಗಿ ಭಾಗವಹಿಸಿದ್ದೀನಿ. ನನ್ನ ನಿರೀಕ್ಷೆ ಅಂತಂದ್ರೆ ನನ್ನ ಮತದಾರರನ್ನೆಲ್ಲ ವಿಶ್ವಾಸ ಮಾಡಿದ್ದೀನಿ, ಅವರಿಗೆಲ್ಲ ಪ್ರಚಾರ ಮಾಡಿದ್ದೀನಿ ವೋಟ್ ಹಾಕಿ ಅಂತ ಹೇಳಿ. ಆದ್ಮೇಲೆ ವಿಶ್ವಾಸ ಮಾಡಿದ್ದೀನಿ, ಗೆಲ್ತೀನಿ ಅಂತ ಅನ್ಕೊಂಡಿದ್ದೀನಿ. ನಾವು ಗೆಲ್ಲುವ ನಿರೀಕ್ಷೆ ಮತ್ತು ನಿಮ್ಮ ಪ್ರತಿಸ್ಪರ್ಧಿ ಯಾರು ಮತ್ತು ಎಷ್ಟು ಓಟುಗಳ ಅಂತರದಿಂದ ನೀವು ಗೆಲ್ಬಹುದು ಅನ್ನೋದ್ರ ಬಗ್ಗೆ ನೀವು ಯಾರು ಮಾತಾಡ್ಬೇಕು ಸರ್ ಅಭ್ಯರ್ಥಿಗಳು? ನನ್ನ ಪ್ರತಿಸ್ಪರ್ಧೆಯಲ್ಲಿ ಅವನು ನಿಂತಿದ್ದಾನೆ. ನನ್ನ ಕನಿಷ್ಠ ಓಟಗಳು 30 ನನಗೆ ಅನಿಸಿದೆ. ಆದ ಕಾರಣ ನನ್ನನ್ನು ಎಲ್ಲರೂ ಗೆದ್ದಿಕೊಳ್ಳಬೇಕೆಂದು ತಮ್ಮಲ್ಲಿ ಮತ್ತೆ ನೀವು ಒಳ್ಳೆ ಹೋಸಲೂ ಕೂಡ ಮುಖ್ಯಮಂತ್ರಿ ಕೆಲಸ ನಿರ್ವಹಿಸಿದ್ದೀರಿ. ಮತ್ತೆ ನಿಮಗೆ ಅವಕಾಶ ಇದ್ದರೆ ಯಾವ ಥರ ಕೆಲಸ ಮಾಡಬೇಕು ಅನ್ನೋ ನಿರೀಕ್ಷೆ ತಗೊಂಡಿದ್ದೀರಿ ನೀವು? ನಾನು ಒಳ್ಳೆಯ ಕೆಲಸ ಮಾಡಬೇಕೆಂದು ನಿರೀಕ್ಷೆ ಇಟ್ಟುಕೊಂಡಿದ್ದೀನಿ. ನಾವೆಲ್ಲರಾದ್ರೂ ಮಾನಿಟರ್ ಮಾಡ್ತೀವಿ ಅಂತೇಳಿ ಶ್ರೀಕಾಂತ್ ಅವರು ಹೇಳಿದರೆ ಅವರಿಗೆ ತುಂಬಾ ಈ ಚುನಾವಣೆಯಲ್ಲಿ ಗೆಲ್ಲುವ ನಿರೀಕ್ಷೆ ಇದೆನಾ? ಎಷ್ಟು ಅಂತರದಿಂದ ಗೆಲ್ಬೋದು ಅಂದಾಜು? ವೆರಿ ಗುಡ್, ತುಂಬಾ ಧನ್ಯವಾದ. ಬೆಸ್ಟ್ ಆಫ್ ಲಕ್ ಸರ್. ನೀವು ಮತ್ತೆ ಗೆದ್ಮೇಲೆ ನೀವು ಜೊತೆ ಶೌಚಾಲಯ ಕೂಡಿ ದೇಶದ ಪ್ರಗತಿಗೆ ಈ ಸಾರಿ ನಾವು ವೋಟ್ ಮಾಡೋದೇ. ಏನಂದ್ರೆ ಈ ಸಾರಿ ವೋಟ್ ನಮ್ದೇ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಕರುನಾಡ ನಾಗರಿಕರೆಲ್ಲ ನೀಡುವಿಕೆಯಲ್ಲಿ ಹೆಮ್ಮೆಯಿಂದ ತೋರಿ ನಿಮ್ಮ
ನಿನ್ನೆ ತಾನೇ ಚುನಾವಣೆಯನ್ನು ಮಾಡಿದ್ದೀವಿ. ಆ ಚುನಾವಣೆಯ ಫಲಿತಾಂಶ ಇಂದು ಪ್ರಕಟ ಆಗ್ತಾ ಇದೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಪೂರ್ವಭಾವ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಜಲ್ಗೇಟ್ ಅಲ್ಲಿನ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಈ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಲು ಕಾರಣೀಕರ್ತರಾಗಿರ್ತಕ್ಕಂಥ ಸಮಾಜಸ್ಥರು ಮತ್ತು ಅದರ ಜೊತೆಗೆ ಎಲ್ಲ ಸಿಬ್ಬಂದಿ ವರ್ಗ ಶಿಕ್ಷಕರಿಗೂ ಮತ್ತು ಎಲ್ಲರಿಗೂ ನನ್ನ ಸ್ನೇಹಿತರಿಗೂ ಓಟ ಕಲಿಸೋದಕ್ಕೆ ತುಂಬ ಧನ್ಯವಾದಗಳು. ನನ್ನ ಹೆಸರು ಪ್ರೀತಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 2026-27ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿದ್ದೇನೆ. ಅಭ್ಯರ್ಥಿಯಾಗಿ ಈಗ ಹೆಚ್ಚು ಮತಗಳನ್ನು ಗೆದ್ದಿದ್ದೇನೆ. ಖುಷಿ ಆಗ್ತದೆ. ಎಲ್ಲರಿಗೂ ನನ್ನ ಮತ ನೀಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತೇನೆ. 8 ದಿವಸಗಳಿಂದ ವಿಜಯಕುಮಾರ್ ಸರ್ ನಾನು ಸಂತೋಷದಲ್ಲಿ ಪ್ರಯತ್ನಿಸ್ಕೊಳ್ತಾ ಇದ್ದೀನಿ. 2 ದಿವಸ ನಾನು ಎಲ್ಲರಿಗೂ ಯಾಕಂದ್ರೆ ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ ಕೆಲವರಿಗೆ ಅದೇ ಒಂದು ಆಗಿಬಿಟ್ಟಿದೆ, ಕೆಲವರಿಗೆ ಯಾರೂ ಇಷ್ಟ ಆಗಿಲ್ಲ, ಕಾಲೇಜು ಕೂಡ ಕೆಟ್ಟಿದೆ. ಹಾಗಾಗಿ ಒಳ್ಳೆ ಚುನಾವಣೆ ಮಾಡಿದ ಮಕ್ಕಳೇ, ಈ ಚುನಾವಣೆಯಲ್ಲಿ ಏನಾಗಿರ್ತದೆ ಅಂದರೆ ಸೋಲು ಗೆಲುವು ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವನೆ ಸ್ವೀಕಾರ ಮಾಡ್ಕೊಳ್ಳಿ.
ಕೆಲಸನೂ ತೋರಿಸೋದಿಲ್ಲ ಏನಂದ್ರೆ ಶಿಕ್ಷಣ ಇರೋದು ಅಂದ್ರೆ ಎಲೆಕ್ಷನ್ ಹೇಗೆ ಹೇಳ್ತಾರೆ ನಿಮ್ಗೆ ಲೇಜ್ ಸಲುವಾಗಿ ಇದು ಎಲೆಕ್ಷನ್ ಹೋದ್ರು ಕೂಡ ಪ್ರೆಸಿಡೆಂಟ್ ಬರ್ತಾರೆ ಇಷ್ಟು ತಪ್ಪಿಲ್ಲ ನೀವು ನಾಮಪತ್ರ ಹೆಂಗೆ ಸಲ್ಲಿಸಿದ್ರಿ ಶಾಲಾ ಸಂಸ್ಥೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಒಂದು ವಾರದಿಂದ ಎಲ್ಲ ಸಾಕಷ್ಟು ಸಲಹೆ ಮಾರ್ಗದರ್ಶನ ಜೊತೆಗೆ ಎಲ್ಲ ಕೆಲಸಗಳಿಗೆ ಅವಕಾಶಗಳು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯಸ್ಥರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಮತ್ತು ಜೊತೆಗೆ ಸಾಕಷ್ಟು ಈ ಒಂದು ಪ್ರಕ್ರಿಯೆ ಬಹಳ ಕಡಿಮೆ ಸಮಯದಲ್ಲಿ ಸರ್ ಅಂತಂದರೆ 2-3 ದಿವಸದಲ್ಲಿ ಎಲ್ಲ ಒಂದು ಕೆಲಸ ಆಗ್ತದೆ ಮತ್ತು ಮತದಾನದ ಕೆಲಸಗಳನ್ನು ಯಾವ ರೀತಿ ನಡೀತಾವೆ ಅನ್ನೋದ್ರ ಬಗ್ಗೆ ಎಲ್ಲ ಮುಗಿಸಿದ್ದಾರೆ. ನನಗೆ ಹಿಂಗೆ ಒಬ್ಬರು ಫೋನ್ ಮಾಡಿದ್ರು, ನಮ್ಮಲ್ಲಿ ಶಾಲಾ ಸಂಸತ್ ನಡೆದದ ನಿಮ್ಮಲ್ಲಿ ಯಾವಾಗ ನಡೆದದ ಅಂತ ಕೇಳಿದ್ರೆ, ನಿಮ್ಮ ಸ್ಕೂಲಲ್ಲಿ ಸಂಸದಲ್ಲ, ನೀವು ನಿಮ್ಗೆ ನೋಡಿ ನಾವು ತೆಗಿಬೇಕು, ಎಲ್ಲ ಏನು ಮಾಡಿದ್ವಿ ಮತಪತ್ರಗಳು ಅವೆಲ್ಲ ನನ್ನ ವಾಟ್ಸಪ್ ಮಾಡು, ನಾವು ಅದೇ ರೀತಿ ಮಾಡ್ಕೋತೀವಿ ಅಂದರು. ಅವಾಗ ನನಗೆ ಭಾಳ ಹೆಮ್ಮೆ ಅನಿಸಿತ್ತು. ಯಾಕಂತಂದರೆ ಎಲ್ಲರೂ ನಮ್ಮ ಕಡೆ ನಮ್ಮ ಸ್ಕೂಲಿಗೆ ನೋಡೋಂಗಿಲ್ಲ, ಆ ರೀತಿಯಲ್ಲಿ ಎಲ್ಲರೂ ಮನಸ್ಕೊಟ್ಟು ಕೆಲಸ ಮಾಡ್ಲಿಕ್ಕತ್ತಾರ. ಭಾಳ 2-3 ದಿವಸದೊಳಗೆ ಮನೆಯೊಳಗೆ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಾಯಕರಿಗೆ ಆಯ್ಕೆ ಯಾವ ರೀತಿ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಕಲ್ತೀವಿ. ಅದರಲ್ಲಿ ಎಲೆಕ್ಷನ್ सोच के करो तुम अपने वोट का सिलेक्शन, बिकाओ ना अपने आप को कुछ लेकर कमीशन, यहाँ लोकतंत्र है खुद ले सकते हो डिसीजन। आज के नेता लोग दे सकते हैं झूठे आश्वासन और जीत जाने पर भूल जाते हैं पिछला ड्यूरेशन, स्वार्थ से भरा हुआ इन नेताओं का इंजेक्शन, इससे हो जाता है सारे देश को रिएक्शन। इसलिए कहती हूँ सबको लेना पड़ेगा एजुकेशन, जिससे हो जाएगा हमारे देश का मजबूत फाउंडेशन।